ಬಾಲಿವುಡ್ ಸ್ಟಾರ್ ನಟಿ ತ್ರಿಷಾ ಹಾಗೂ ವಿಜಯ್ ಅವರ ಸಂಬಂಧದ ಬಗ್ಗೆ ವದಂತಿಗಳು ಕೇಳಿ ಬರ್ತಾನೆ ಇದೆ. ಇದರ ಬೆನ್ನಲ್ಲೇ ಇದೀಗ ದಿಢೀರಾಗಿ ನಟಿ ತ್ರಿಷಾ ವಿಜಯ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ವಿಜಯ್ ತಮ್ಮ ಪತ್ನಿಯೊಂದಿಗೆ ಮತ್ತೆ ಒಂದಾಗ್ತಾ ಇದ್ದಾರೆ ಅನ್ನುವಂತಹ ವದಂತಿ ನಂತರ ಈ ಸಂಬಂಧ ಮುರಿದು ಬಿತ್ತು ಅನ್ನುವಂತಹ ವದಂತಿಗಳು ಈಗ ಸಾಕಷ್ಟು ಸುದ್ದಿಯಾಗ್ತಾ ಇದೆ. ಬಾಲಿವುಡ್ ಸ್ಟಾರ್ ಹೀರೋ ಮತ್ತು ತಮಿಳುನಾಡು ಸಿಎಂ ದಳಪತಿ ವಿಜಯ್ ಅವರ ಹುಟ್ಟುಹಬ್ಬದ ಆಚರಣೆ ರಾಜ್ಯಾದ್ಯಂತ ನಿನ್ನೆ ತಾನೇ ಇಡೀ ಅವರ ಅದ್ಧೂರಿಯಾಗಿ ಕೂಡ ಅವರ ಕುಟುಂಬಸ್ಥರೊಂದಿಗೆ, ಅಭಿಮಾನಿಗಳೊಟ್ಟಿಗೆ ಮತ್ತೆ ರಾಜಕಾರಣಿಗಳು ಎಲ್ಲರೂ ಕೂಡ, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಚರಣೆ ಮಾಡೋದ್ರ ಜೊತೆಗೆ ಒಂದು ವಿಶಸ್ ಅನ್ನ ಕೂಡ ವಿಜಯ್ ಅವರಿಗೆ ತಿಳಿಸಿದ್ದಾರೆ. ಆದಾಗ್ಯೂ ಪ್ರತಿ ವರ್ಷ ವಿಜಯ್ ಅವರ ಹುಟ್ಟುಹಬ್ಬದಂದು ಎಲ್ಲರಿಗಿಂತ ಮೊದಲು ಪೋಸ್ಟ್ ಮತ್ತೆ ಸ್ಟೋರಿಯನ್ನ ಹಾಕೋದ್ರ ಮುಖಾಂತರವಾಗಿ ವಿಶೇಷವಾಗಿ ವಿಶ್ ಮಾಡ್ತಾ ಇದ್ದಂತಹ ನಟಿ ತ್ರಿಷಾ ಈ ಬಾರಿ ವಿಜಯ್ ಅವರ ಹುಟ್ಟುಹಬ್ಬಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪೋಸ್ಟ್ ಆಗಲಿ, ಸ್ಟೋರಿ ಆಗಲಿ ಶೇರ್ ಮಾಡೋದ್ರ ಮುಖಾಂತರವಾಗಿ ವಿಶ್ ಮಾಡಿಲ್ಲ. ಇದು ಕೂಡ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತಹ ಒಂದು ಸುದ್ದಿಯಾಗಿದೆ. ಅವರು ತೆಗೆದುಕೊಂಡಂತ ಒಂದು ಆಘಾತಕಾರಿ ನಿರ್ಧಾರದಿಂದ ಏನಾದ್ರೂ ಸಂಬಂಧದ ಮಧ್ಯೆ ಬಿರುಕು ಮೂಡಿತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ವಿಜಯ್ ಹಾಗೆ ತ್ರಿಷಾ ಅವರ ಫ್ಯಾನ್ಸ್ಗೆ, ಏನು ಈ ಸುದ್ದಿಯನ್ನು ನೋಡ್ತಾ ಇರುವಂತಹ ನೆಟ್ಟಿಗರಿಗೆ ಒಂದು ರೀತಿಯಾಗಿ ಬಹುದೊಡ್ಡ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿರುವಂತಹ ನಟಿ ವಿಜಯ್ ಹಾಗೂ ತ್ರಿಷಾ ಕೆಲವು ಸಮಯದಿಂದ ಪ್ರೀತಿಸುತ್ತಿದ್ದಾರೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟರ ಮಟ್ಟಿಗೆ ಪ್ರಚಾರವನ್ನ ಪಡೆದಿತ್ತು. ಇದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಇದರ ಬೆನ್ನಲ್ಲೇ ವಿಜಯ್ ತಮ್ಮ ಪತ್ನಿ ಸಂಗೀತಾಗೆ ವಿಚ್ಛೇದನವನ್ನ ನೀಡಲಿದ್ದಾರೆ ಅನ್ನುವಂತಹ ಸುದ್ದಿ ಹಿಂದೆ ತ್ರಿಷಾ ಹೆಸರು ಕೂಡ ಕೇಳಿ ಬಂದಿತ್ತು. ವಿಜಯ್ ಹುಟ್ಟುಹಬ್ಬದಂದು ತ್ರಿಷಾ ಸಂಪೂರ್ಣವಾಗಿ ಮೌನವಾಗಿದ್ದಲ್ಲದೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಜಯ್ ಅವರನ್ನ ಅನ್ಫಾಲೋ ಮಾಡುವ ಮೂಲಕ ಒಂದು ಆಘಾತವನ್ನ ಕೂಡ ನೀಡಿರುವಂಥದ್ದು. ಈ ಮೂಲಕ ತ್ರಿಷಾ ತಮ್ಮ ದೀರ್ಘಕಾಲದ ಸಂಬಂಧಕ್ಕೆ ಪೂರ್ಣ ವಿರಾಮವನ್ನ ಹಾಕುವುದರೊಂದಿಗೆ ಇಬ್ಬರು ಬ್ರೇಕಪ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಸಾಕಷ್ಟು ಹರಿದಾಡ್ತಾ ಇದೆ. ವಿಜಯ್ ತನ್ನ ಪತ್ನಿಯೊಂದಿಗೆ ಮತ್ತೆ ಒಂದಾಗಿರುವಂತಹ ಕಾರಣ ಏನು ಅವರ ವೈಯಕ್ತಿಕ ಜೀವನ ಮತ್ತು ರಾಜಕೀಯ ಜೀವನಕ್ಕೆ ಅಡ್ಡಿಯಾಗಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ತ್ರಿಷಾ ವಿಜಯ್ ಅವರಿಂದ ದೂರವಾಗಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಈ ಬೆಳವಣಿಗೆ ಸಿನಿಮಾ ವಲಯದಲ್ಲಿ ಮಾತ್ರ ಅಲ್ಲದೆ ರಾಜಕೀಯ ವಲಯದಲ್ಲೂ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ಏನು ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ದಿನ ನಟಿ ತ್ರಿಷಾ ಕೂಡ ಅಲ್ಲಿ ಆಗಮಿಸಿದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ದಿಢೀರಾಗಿ ವಿಜಯ್ ಅವರ ಹುಟ್ಟುಹಬ್ಬಕ್ಕೆ ಏನೂ ಸಹ ವಿಶ್ ಮಾಡದೆ, ಒಂದು ಸ್ಟೋರಿ ಪೋಸ್ಟ್ ಯಾವುದನ್ನೂ ಸಹ ಹಾಕದೆ ದಿಢೀರಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಅವರನ್ನ ಅನ್ಫಾಲೋ ಮಾಡಿರೋದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ.